ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೇಸ್ ವರ್ಗಾಯಿಸಲು ಮನವಿ ಮಾಡಿದ್ದಾರಂತೆ. ಈ ಬಗ್ಗೆ ಕೋರ್ಟ್ನಲ್ಲಿ PIL ಸಲ್ಲಿಸಲು ನಿರ್ಧಾರ. ರಿಪಬ್ಲಿಕ್ ಕನ್ನಡಕ್ಕೆ ವಿವೇಕ್ ಸುಬ್ಬಾರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ಗೆ ಟ್ವಿಸ್ಟ್. CBI ಅಥವಾ ನ್ಯಾಯಾಂಗ ತನಿಖೆ ಕೋರಿ PIL ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಬೇರೆ ತನಿಖಾ ಸಂಸ್ಥೆಗೆ ಕೇಸ್ ವರ್ಗಾಯಿಸಲು ಮನವಿ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಈ ಬಗ್ಗೆ ಕೋರ್ಟ್ನಲ್ಲಿ PIL ಸಲ್ಲಿಸಲು ನಿರ್ಧಾರ. ರಿಪಬ್ಲಿಕ್ ಕನ್ನಡಕ್ಕೆ ವಿವೇಕ್ ಸುಬ್ಬಾರೆಡ್ಡಿ ಎಕ್ಸ್ಕ್ಲೂಸಿವ್ ಹೇಳಿಕೆ. ವಿವೇಕ್ ಸುಬ್ಬಾರೆಡ್ಡಿ ಮೊನ್ನೆಯಿಂದ ಕಾಣಿಸ್ಕೋತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ಗೆ ಒಂದು ಟ್ವಿಸ್ಟ್. CBI ಅಥವಾ ನ್ಯಾಯಾಂಗ ತನಿಖೆಗೆ ಕೋರಿ PIL. CBI ಅಥವಾ ನ್ಯಾಯಾಂಗ ತನಿಖೆ ಇದೆರಡೂ ಕೂಡ ರಾಜ್ಯ ಸರ್ಕಾರವೇ ಕೊಡಬೇಕಾಗತ್ತೆ. ಅವರಾಗಿ ಬಂದು ಕೊಡಲಿಕ್ಕೆ ಆಗೋದಿಲ್ಲ, ಅಥವಾ ಅವರಾಗಿ ಬಂದು ನಾ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಈ ಬಗ್ಗೆ ಕೋರ್ಟ್ನಲ್ಲಿ PIL ಸಲ್ಲಿಸಲು ನಿರ್ಧಾರ. ಇದು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರುತ್ತೆ ಅಂತ ನನಗನ್ಸಲ್ಲ. ಆದರೆ ಒಂದು ಪ್ರಯತ್ನ, ಕಾನೂನಲ್ಲಿ ಅವಕಾಶಗಳಿದೆ. ಬನ್ನಿ ಇದರ ಬಗ್ಗೆ ಐ ಥಿಂಕ್ ಸುಬ್ಬಾರೆಡ್ಡಿ ಅವರು ಮಾತಾಡಿದ್ದಾರೆ, ಕೇಳೋಣ. ಪೆನ್ ಡ್ರೈವ್ ಪ್ರಕರಣ ದಿನೇ ದಿನೇ ಹೊಸ ತಿರುವನ್ನು ತೆಗೆದುಕೊಳ್ತಾ ಇರುವಂಥದ್ದು. ಇಂದು ವಕೀಲರಾದಂಥ ದೇವರಾಜ್ ಗೌಡ ಮತ್ತು BJP ಕಾನೂನು ಘಟಕದ ಅಧ್ಯಕ್ಷ ಮತ್ತು ಹಿರಿಯ ವಕೀಲರಾದಂಥ ವಿವೇಕ್ ಸುಬ್ಬಾರೆಡ್ಡಿ ಅವರು ಒಂದು ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಅಂದರೆ ಈ ಪೆನ್ ಡ್ರೈವ್ ಹಂಚಿಕೆ ಸಂಬಂಧಪಟ್ಟಂತೆ ಅಥವಾ ಪೆನ್ ಡ್ರೈವ್ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರ ಹೆಸರಂತ ತಗೊಂಡಿರುವಂಥದ್ದು ಮತ್ತು CBI ಅಥವಾ ಹೈಕೋರ್ಟ್ನ ನ್ಯಾಯಾಂಗ ತನಿಖೆಗೆ ಮಾಡಬೇಕು ಅನ್ನೋದು ಆಗ್ರಹ ವ್ಯಕ್ತಪಡಿಸಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ವಿವೇಕ್ ಸುಬ್ಬಾರೆಡ್ಡಿ ಅವರು ಇದ್ದಾರೆ. ಸರ್, ನೀವು ಏನು ಗಂಭೀರ ಆರೋಪ ಮಾಡ್ತಾ ಇದ್ದೀರಾ? ಒಂದು SIT ತನಿಖೆಯ ಸಮಯದಲ್ಲಿ ದೇವರಾಜೇಗೌಡರು ಸ್ಟೇಟ್ಮೆಂಟ್ನ ತೆಗೆದುಕೊಳ್ಳೋವಾಗ ದೇವರಾಜೇಗೌಡರಿಗೆ ಈ ಥರ ಸ್ಟೇಟ್ಮೆಂಟ್ ಕೊಡಿ, ಆ ಥರ ಸ್ಟೇಟ್ಮೆಂಟ್ ಕೊಡಿ, ಅದನ್ನು ತಿದ್ದಿ ಕೆಲವ್ರ ಹೆಸರುಗಳನ್ನ ನೀವು ಪ್ರಸ್ತಾಪ ಮಾಡಬೇಡಿ ಅಂತ SIT SP ಹೇಳಿದ್ದಾರೆ ಅಂತ ದೇವರಾಜೇಗೌಡರು ವರದಿ ಮಾಡ್ತಾಯಿದ್ದಾರೆ. ಅವರು SP ಅಥವಾ ಸಿಬ್ಬಂದಿ ಅಧಿಕಾರಿ. ಇದು ನಮ್ಮ ವ್ಯವಸ್ಥೆಯಲ್ಲಿ ಈ ಥರ ಮಾಡಲಿಕ್ಕೆ ಸಾಧ್ಯನಾ? ಎಂತಹ ಅಕ್ಷಮ್ಯ ಅಪರಾಧ ಇದು. SIT ಅವರಿಗೆ ರಾಜಕಾರಣಿಗಳನ್ನು ಸುರಕ್ಷಿತವಾಗಿ ಇಡಬೇಕು, ಅವ್ರನ್ನ ಇದಕ್ಕೆ ತರಬಾರ್ದು ಅನ್ನೋದಕ್ಕೆ ಅವ್ರದ್ದೇನಿದೆ? ಅವ್ರದ್ದು ಪರ್ಸ್ನಲ್ ಇಂಟ್ರೆಸ್ಟ್ ಏನಿದೆ? ವೈಯಕ್ತಿಕವಾದ ಆಸಕ್ತಿ ಏನಿದೆ? ಆಚೆ ಬಂದು ಹೇಳ್ತಾರೆ ಇದನ್ನು ತೆಗೀರಿ ಅಂತ. ಇದು ಅಕ್ಷಮ್ಯ ಅಪರಾಧ. ಆದ್ದರಿಂದ SITನಲ್ಲಿ ಸಮರ್ಪಕವಾದ ತನಿಖೆ ಆಗೋದಕ್ಕೆ ಅಸಾಧ್ಯ ಇದೆ. ಫೇರ್ ಆಗಿ ತನಿಖೆ ಆಗೋದಕ್ಕೆ ಅಸಾಧ್ಯ ಇದೆ. ನಿಷ್ಪಕ್ಷಪಾತವಾದ ತನಿಖೆ ಆಗೋದಕ್ಕೆ ಅಸಾಧ್ಯ ಇದೆ. ಎರಡನೇದು, ದೇವರಾಜೇಗೌಡರು ಮಾಡ್ತಾ ಇರೋ ಒಂದು ಆಪಾದನೆ ಏನಂದರೆ, ಅವರ ಒಂದು ಹೇಳಿಕೆನಲ್ಲಿ, ಅಂದರೆ ಅವರ ಒಂದು ಡಿಸ್ಕಷನ್ನಲ್ಲಿ DK ಶಿವಕುಮಾರ್ ಅವರು ಕೆಲವು ಮಾತುಗಳನ್ನ ಹೇಳ್ತಾರೆ. ಅದು ಇಡೀ ತನಿಖೆಗೆ ಅವರ ಕಂಟ್ರೋಲ್ನಲ್ಲಿ, ಅವರ ಅಧೀನದಲ್ಲೇ ಇದೆ ಅನ್ನುವಂಥ ಮಾತುಗಳನ್ನ ಅಲ್ಲಿ ಹೊರಬರ್ತದೆ. ಮಾತಾಡೋದು ಅಂದರೆ ನಾವೆಲ್ಲ ಇದನ್ನು ವಾಟರ್ ಟೈಟ್ ಕೇಸ್ ಮಾಡಿದ್ದೀವಿ, ಎಲ್ಲವನ್ನು ರೆಡಿ ಮಾಡಿದ್ದೀವಿ ಅಂತ. ನಿಜವಾಗಿಯೂ ಸಹ ಈ ಥರ ವಿಟ್ನೆಸಸ್ನ ಪ್ಲ್ಯಾಂಟ್ ಮಾಡೋ ಅಥವಾ ಸಾಕ್ಷ್ಯಾಧಾರಗಳನ್ನು ಸೃಷ್ಟಿಸುವ ಸನ್ನಿವೇಶ ಬರ್ತದ? ಅಥವಾ ಇನ್ನೂ ಗಂಭೀರವಾದ ಆರೋಪ ಮಾಡಬೇಕಂತಂದರೆ ಕಂಪ್ಲೇನೆಂಟ್ಗಳನ್ನೇ ಸೃಷ್ಟಿ ಮಾಡಿ ಹಾಕುವಂಥ ಸನ್ನಿವೇಶ ಬರ್ತದ? ಒಂದು ವೇಳೆ ಅದು ಬಂದರೆ ಅದು ಇಡೀ ತನಿಖಾ, ಈ SIT ಮಾಡ್ತಾ ಇರೋ ತನಿಖೆಯೇ ದಾರಿ ತಪ್ಪಿಸುವಂಥ ಒಂದು ತನಿಖೆ ಹಾಗೂ ಗೂಬೆ ಕುಡಿಸುವಂಥ ತನಿಖೆ. ಇದರಲ್ಲಿ ಯಾವ ಸ್ಪಷ್ಟತೆ, ಸತ್ಯತೆ, ನೈಜತೆ ಇಲ್ಲದಿರುವಂಥ ತನಿಖೆ. ಇದನ್ನು ಕೂಡಲೇ ಮುಚ್ಚಿ ಹೊಸ ತನಿಖಾ ಏಜೆನ್ಸಿ, ಪಾರದರ್ಶಕವಾದ ತನಿಖಾ ಏಜೆನ್ಸಿಗೆ, ತನಿಖಾ ಸಂಸ್ಥೆಗೆ ಕೊಡಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಇದು ವಿವೇಕ್ ಸುಬ್ಬಾರೆಡ್ಡಿ ಅವರ ಮಾತು. ಅವ್ರು ಹೇಳ್ತಾ ಇರುವಂಥದ್ದು, ಹೈಕೋರ್ಟ್ಗೆ ನಾವು ಶೀಘ್ರದಲ್ಲಿ PIL ಆಗ್ತೀವಿ, ಸಂಬಂಧಪಟ್ಟಂತೆ ಚಿಂತನೆ ನಡೆಸ್ತಾ ಇದ್ದೀವಿ. ಏನೇನು ದಾಖಲಾತಿ ಇದೆ ಅಂದರೆ ಪ್ರಭಾವ ಬೀರೋ ಸಂಬಂಧಪಟ್ಟಂತೆ ಏನು ದಾಖಲೆ ಇದೆ ಅದನ್ನು ದಾಖಲಾತಿ ಕೊಡೋ ಮೂಲಕ ಏನು ಒಂದು ಬೇರೆ ತನಿಖಾ ಸಂಸ್ಥೆಗೆ ಆಗ್ರಹ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಇದು ನಾನಾ ರೀತಿಯ ತಿರುವು ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆ ಇರುತ್ತೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಜನರಲ್.